ಟೆನ್ಷನ್ ಅಲ್ಲಿ ಇದ್ದಾಗ ಬೈದಿದ್ದೀನಿ ಅಷ್ಟೇ. ಬೇಜಾರಾಗ್ಬೇಡ. ಏನ್ರಿ ನಿಮ್ದು? ಏನ್ ಈ ತರ ಜಗಳ ಆಡ್ತೀರಾ? ಏನೋ ಹೊಸ್ದಾಗ ಮದ್ವೆ ಆಗಿದ್ದೀರಲ್ಲ ಅಂತ ಮನೆ ಕೊಟ್ಟೆ. ನಿಮ್ಮನ್ನ ನೋಡ್ತಿದ್ರೆ ಏನೋ ವಿಚಿತ್ರವಾಗಿ ಅನಿಸ್ತದೆ ನಂಗೆ. ನಿಮ್ ಬಗ್ಗೆ ನಮ್ ಓನರ್ಗೆ ಏನಾದ್ರು ಗೊತ್ತಾದ್ರೆ ನನ್ ತಲೆ ಮೇಲೆ ಹೊಡಿತಾರೆ. ಹೋಗಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮನೆ ಖಾಲಿ ಮಾಡಿ. ಸುಮ್ನೆ ನನ್ ಪ್ರಾಣ ತಿನ್ನಕ್ಕೆ ಬರ್ತಾರೆ ಇವರೆಲ್ಲ. ಅಯ್ಯೋ, ಏನ್ ಜೀವನ ಆಗೋಯ್ತೋ ಏನಪ್ಪ ಇದು. ಹಲೋ, ಕರೆಂಟ್ ಬಿಲ್ ಯಾರು ಕಟ್ತಾರೆ? ಈ ತರ ಜಗಳ ಮಾಡ್ಕೊಂಡೇ ಇದ್ರೆ ಎಲ್ಲೂ ಬಾಳಕ್ಕಾಗಲ್ಲ. ಇನ್ ಮುಂದೆನಾದ್ರೂ ಸ್ವಲ್ಪ ಸಂತೋಷವಾಗಿ ಬದುಕತ್ಕಲಿರಿ. ಹಲೋ ಅಣ್ಣ, ಎಲ್ಲಿದ್ರಾ? ಹಾ ಹೇಳಿ ಕೃಷ್ಣ ಅವ್ರೆ, ಕೇಳಿಸ್ತಿದೆ. ನಿಮ್ಗೋಸ್ಕರ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಹೌದಾ, ಸೂಪರು. ನಾನು ಪ್ರೊಡ್ಯೂಸರ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದೀನಿ. ಪ್ರೊಡ್ಯೂಸರ್ನ ಯಾವಾಗ ಪರಿಚಯ ಮಾಡಿಸ್ತೀರಾ? ಸರ್ ನಿಂಗೆ ಫೋನ್ ಮಾಡ್ತೀನಿ, ಸ್ವಲ್ಪ ತಿರು. ಓಕೆ, ಹಾಗೆ ಆಗ್ಲಿ ಸರ್. ಥ್ಯಾಂಕ್ ಯು. ಓಕೆ ಅಪ್ಪ, ಬಾಯ್. ಮೂವಿ ಓಕೆ ಆದಂಗೆ ಕಣ. ಕಂಗ್ರಾಟ್ಸ್ ಅಣ್ಣ, ಚಚ್ಚಾ ಕಣ. ಹಲೋ ನಾಗಶೇಖರ್ ಅವ್ರೆ, ಹೇಳಿ ಸರ್. ಏನ್ ಬಾವ, ನಿನ್ ಹೆಂಡತಿ ಇದ್ರೆ ನಾನ್ ಜ್ಞಾಪಕಕ್ ಬರಲ್ವಾ? ಮನೆಗ್ ಬರಲ್ವಾ? ಸ್ವಲ್ಪ ದಿನ ಹಳೆ ಹೆಂಡತಿನ ಪಕ್ಕಕ್ಕಿಟ್ಟು ಈ ಹೊಸ ಹೆಂಡತಿ ಹತ್ರ ಬಾ. ಏನೇ ನಿನ್ ಗಲಾಟೆ? ಯಾವಾಗ ನೋಡಿದ್ರು ಇದಾನ? ಹ್ಞೂ ಕಣೋ, ನಿನ್ಗೂ ಅದೇ ಕೆಲ್ಸ ಅಲ್ವಾ? ಅದಕ್ಕೆ ಅವಳ ಹತ್ರ ಇದೆಯಾ ಅಲ್ವಾ? ನಿನಗಿಂತ ನಾಯಿನ್ ಮದ್ವೆ ಆಗಿದ್ರೆ ಚೆನ್ನಾಗಿರೋದು. ಅಯ್ಯೋ, ನಿನ್ನಂತವ್ರು ನಾಯಿ ಮೇಲ್ ತೋರ್ಸೋ ಪ್ರೀತಿನ ಗಂಡನ ಮೇಲ್ ತೋರ್ಸೋ. ಅದನ್ನೇ ಹೇಳ್ತಿರೋದು, ನಾಯಿನ್ ಸಾಕಿದ್ರೆ ಚೆನ್ನಾಗಿರ್ತಿತ್ತು. ಅದ್ ಯಾವಾಗ್ಲೂ ನನ್ ಹಿಂದೆನೆ ತಿರುಗ್ತಿತ್ತು. ನನ್ನನ್ ಬಿಟ್ಟು ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಅಂದ್ರೆ ಏನು? ನನಗಿಂತ ನಾಯಿನೇ ಬೇಕಾ? ಹಂಗಂದ್ರೆ ಇಟ್ಕೋ. ಹಾ, ನನಗೆ ಟಾರ್ಚರ್ ಟಾರ್ಚರ್ ಮಾತಾಡ್ತಾ ಇದ್ರೆ ಫೋನ್ ಕಟ್ ಮಾಡ್ತಾನೆ. ಏನು ಮಾತಾಡ್ತಾ ಇದ್ರೆ ಫೋನ್ ಕಟ್ ಮಾಡ್ತೀಯಾ? ಏನ್ ಮಾಡ್ತಾ ಇದ್ಯಾ? ಮತ್ತೆ ಫೋನ್ ಮಾಡಿದ್ರೆ ಫೋನ್ ಪಿಕಪ್ ಮಾಡಲ್ಲ. ನಿನ್ ಹೆಂಡತಿಯಿಂದೇನೆ ಇರ್ಬೇಕಾ ನೀನು? ಹೇಳು, ಈ ಕಡೆನೂ ಬರೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ. ಫೋನ್ ಎತ್ತಿ ಮಾತಾಡಕ್ಕೆ ಏನ್ ಕಷ್ಟ? ಹೆಂಡತಿ ಹತ್ರ ಹೋದ್ರೆ ನಾನು ಮರ್ತು ಬಿಡ್ತೀಯಾ?